ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಪರಲೋಕ ದೇವರು ಆಶೀರ್ವದಿಸಲಿ. ಈ ಸಂದೇಶ ಮೂಲಕವಾಗಿ ದೇವರು ನಿಮಗೆ ದೊಡ್ಡ ಸಮಾಧಾನ ದಯಪಾಲಿಸಲಿ, ಬಿಡುಗಡೆ ದಯಪಾಲಿಸಲಿ. ಯೆಶಾಯ ಪ್ರವಾದ ಗ್ರಂಥ ಪುಸ್ತಕದಲ್ಲಿ 55ನೇ ಅಧ್ಯಾಯದಲ್ಲಿ 8-9ನೇ ವಚನ ನಾವು ಓದುವಂತರಾಗಿರೋಣ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಪ್ರಿಯರೇ, ದೇವರ ಆಲೋಚನೆ ಉನ್ನತವಾಗಿರೋದು. ದೇವರ ಆಲೋಚನೆ ಪರಲೋಕದ ಮಾರ್ಗ, ದೇವರ ಆಲೋಚನೆ ಸತ್ಯದ ಮಾರ್ಗ, ದೇವರ ಆಲೋಚನೆ ಆಶೀರ್ವಾದದ ಮಾರ್ಗ, ದೇವರ ಆಲೋಚನೆ ಸಮಾಧಾನವಾದ ಮಾರ್ಗ, ದೇವರ ಆಲೋಚನೆ ನಮ್ಮ ಜೀವಿತದಲ್ಲಿ ಸಮೃದ್ಧಿಗೊಳಿಸುವಂಥದ್ದಾಗಿರುತ್ತೆ. ಪ್ರಿಯರೇ, ನಿನ್ನ ಸ್ವಂತ ಆಲೋಚನೆಯಲ್ಲಿ, ನಿನ್ನ ಸ್ವಂತ ತೀರ್ಮಾನದಲ್ಲಿ, ನಿಮ್ಮ ಸ್ವಂತ ತೀರ್ಮಾನದಲ್ಲಿ ನಾವು ಪ್ರತಿಯೊಂದು ಕಾರ್ಯದಲ್ಲಿ ಎಷ್ಟು ಯೋಚಿಸಿದ್ರು, ಎಷ್ಟು ಚಿಂತಿಸಿದ್ರು, ಎಷ್ಟು ಬಾಧಿಸಿದ್ರು, ಎಷ್ಟು ಕಣ್ಣೀರು ಸುರಿಸಿದ್ರು, ಎಷ್ಟು ನೋವು ಪಟ್ಟರು ಕೂಡ, ನನ್ನ ಕೆಲಸದಲ್ಲಿ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನ್ನ ಕೈಯಲ್ಲಿ ಮೇಲೆ ಬರೋಕ್ಕಾಗುತ್ತಾ ಇಲ್ಲ. ನನ್ನ ಕೆಲಸದ ವಿಷಯದಾಗಲಿ, ನಮ್ಮ ಜೀವಿತದ ವಿಷಯ ಆಗಲಿ, ನಮ್ಮ ಕುಟುಂಬದ ವಿಷಯದಾಗಲಿ, ನಮ್ಮ ಎಲ್ಲ ಪ್ರಯಾಸದಲ್ಲಾಗಲಿ, ನಮ್ಮ ಎಲ್ಲ ಪ್ರಯತ್ನದಾಗಲಿಂದಾಗಲಿ, ಎಲ್ಲ ರೀತಿಯಲ್ಲಿ ಒಂದು ಕಡೆಯಿಂದ ಯೋಚನೆ ಮಾಡುವುದಾದರೆ ಏನೂ ಆಗ್ತಾಯಿಲ್ಲ, ನನ್ನ ಜೀವಿತದಲ್ಲಿ ಶೂನ್ಯವಾಗಿದೆ ಅಂತ ನಾವು ನೆನೆಸ್ಬೋದು ಪ್ರಿಯರೇ. ಆದರೆ ದೇವರ ಸಮ್ಮುಖದಲ್ಲಿ ನೀನು ಕುಳಿತುಕೊಂಡು, ಯೇಸಪ್ಪ ನಿಮ್ಮ ಆಲೋಚನೆ ನನ್ನ ಜೀವಿತದಲ್ಲಿ ನೆರವೇರಲಿ ಅಂತ ಹೇಳ್ಬಿಟ್ಟು ದೇವರ ಸಮ್ಮುಖದಲ್ಲಿ ನೀನು ವಿನಃ ಮಾಡುವುದಾದರೆ, ವಿಜ್ಞಾಪನೆ ಮಾಡುವುದಾದರೆ, ದೇವರ ಸಮ್ಮುಖದಲ್ಲಿ ದೇವರ ಆಲೋಚನೆಗೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಪ್ರಯಾಸವನ್ನು, ನಿಮ್ಮ ಪ್ರಯತ್ನವನ್ನು ಎಲ್ಲ ವಿಷಯಗಳಲ್ಲಿ ಕೂಡ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವುದಾದರೆ, ದಾವೀದನ ಜೀವಿತದಲ್ಲಿ ಅವನು ಕುರಿ ಮೇಯಿಸೋದಕ್ಕೆ ಅವನ ಆಲೋಚನೆ ಆಗಿರ್ಬೋದು. ಒಂದು ವೇಳೆ ಅವನು ಎಷ್ಟು ಕಾಲ ಅವನು ಕುರಿ ಮೇಯಿಸ್ಕೊಂಡು ತನ್ನ ಜೀವಿತವನ್ನು ನಡೆಸುವಂತ ಇರುವಾಗ ದೇವರ ಆಲೋಚನೆ ಒಂದು ದಿವಸ ಅವನಿಗೆ ಪ್ರಕಟಣೆ ಆಗುತ್ತೆ. ಅರಸನ ಪದವಿಗೆ ಕರ್ಕೊಂಡು ಕುಳ್ಳಿಸುವಂಥ ವಿಷಯವಾಗಿರುತ್ತೆ. ಉದ್ಧಾರಿಸುವುದು ದಾವೀದನ ವಿಷಯದಲ್ಲಿ ದೇವರಾಗಿರ್ತಾನೆ. ಮೋಶೆಯನ್ನು ದೇವರೊಬ್ಬ ನಾಯಕನಾಗಿ ನೇಮಿಸುವುದಾದರೆ ದೇವರ ಆಲೋಚನೆಗೆ ಮೋಶೆಯನ್ನು ಒಪ್ಪಿಸಿಕೊಡುವಾಗ ಪರಲೋಕ ದೇವರು ನಾಯಕನಾಗಿ ನೇಮಿಸುವಂತನಾಗಿರ್ತಾನೆ. ಬೈಬಲ್ ಗ್ರಂಥದಲ್ಲಿ ನೋಡಬೇಕಾದ್ರೆ ಅಬ್ರಾಮನ್ ಕೂಡ ದೇವರ ಆಲೋಚನೆಗೆ ಒಪ್ಪಿಸುವಾಗ ಆಶೀರ್ವದಿಸುವಂತನಾಗಿದ್ದಾನೆ, ಆತನ ಜೀವ ಸಹ ಹೆಚ್ಚಿಸುವಂತನಾಗಿರ್ತಾನೆ. ಪ್ರಿಯರೇ, ಈ ಸಂದೇಶ ಕೇಳುವಂಥ ನೀವು ದೇವರ ಆಲೋಚನೆ ಏನು, ದೇವರ ಚಿತ್ತ ಏನು, ದೇವರ ಕೃಪೆ ಏನು, ದೇವರ ಕರುಣೆ ಏನು, ದೇವರ ದಯೆ ಏನಂತ ನೀವು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಕೇಳುವುದಾದರೆ ಯೇಸು ಸ್ವಾಮಿ ನಿಮಗೆ ಒಳ್ಳೆ ಆಲೋಚನೆ ಕೊಡ್ತೇನೆ, ಒಳ್ಳೆ ಸಂದೇಶ ಕೊಡ್ತೇನೆ. ಒಳ್ಳೆ ರೀತಿಯಲ್ಲಿ ನಿಶ್ಚಯವಾಗಿ ನಿನ್ನ ಜೀವಮಾನ ಕಾಲವಲ್ಲ ಶುಭವು, ಕೃಪೆಯು, ಸಮಾಧಾನವು ಸದಾಕಾಲ ಹಿಂಬಾಲಿಸುತ್ತೆ. ಈ ಸಂದೇಶ ಕೇಳುವಂಥ ಪ್ರಿಯರೇ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಅಧಿಕವಾಗಿ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಒಳ್ಳೆಯ ಸಮಯದಲ್ಲಿ ಯೇಸಪ್ಪ ಕರ್ತನೆ ಸ್ತೋತ್ರ, ನೀವು ಹೇಳಿದಂಥ ವಚನ ಪ್ರಕಾರವಾಗಿ ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗವು ನನ್ನ ಮಾರ್ಗವಲ್ಲ, ನನ್ನ ಮಾರ್ಗವು ಬಹಳ ಉನ್ನತವಾಗಿದೆ. ಹೌದು ಸ್ವಾಮಿ, ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳು ಕರ್ತನೆ ಸ್ತೋತ್ರ, ನಿನ್ನ ಆಲೋಚನೆ ಮೇಲೆ ಕರ್ತನೆ ನೀವು ಸಮೃದ್ಧಿಗೊಳಿಸುವಂತೆ, ನಿನ್ನ ಆಲೋಚನೆ ಪ್ರಕಾರವಾಗಿ ಕರ್ತನೆ ನಡೆಯುವಂತೆ ಅವರಿಗೆ ಜ್ಞಾನವನ್ನು ದಯಪಾಲಿಸು, ತಿಳುವಳಿಕೆ ದಯಪಾಲಿಸು, ವಿವೇಕವನ್ನು ದಯಪಾಲಿಸು, ನಂಬಿಕೆಯನ್ನು ದಯಪಾಲಿಸು, ಆತ್ಮೀಯ ಕಣ್ಣುಗಳು ತೆರಳಲ್ಪಡೆ ಕರ್ತನೆ ನಂಬಿಕೆಯಲ್ಲಿ ಬರುವಂತೆ, ನಂಬಿಗಸ್ತರಾಗಿ ನೀವು ಜೀವಿಸುವಂತೆ, ಸಾಕ್ಷಿಯಾಗಿ ಜೀವಿಸುವಂತೆ ಕರ್ತನೆ ಸ್ತೋತ್ರ. ಈ ಸಂದೇಶ ಮೂಲಕ ಹೋಗಿ ಪ್ರತಿಯೊಂದು ಕುಟುಂಬಗಳು ಕಾಣಪಡಂಥ ಎಲ್ಲ ಇಕ್ಕಟ್ಟುಗಳು ಬದಲಾವಣೆ ಆಗಲಿ, ಎಲ್ಲ ಸೋಲಿನಿಂದ ಜಯದ ಕಡೆಗೆ ಬರಲಿ ಕರ್ತನೆ, ಎಲ್ಲ ನೋವಿನಿಂದ ಹೊರಗಡೆ ಬರಲಿ ಕರ್ತನೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪರಿಶುದ್ಧ ಕರದಲ್ಲಿ ಮುಟ್ಟಿ ದೇವರೇ ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನ ಆಶೀರ್ವದಿಸು, ಬಲಪಡಿಸು. ನಿನ್ನ ಕೃಪೆ, ನಿಮ್ಮ ಕರುಣೆ, ನಿಮ್ಮ ದಯ ಸಂಗಡ ಇರುವಂತೆ ನೀವು ಸಹಾಯ ಮಾಡುವಂತನಾಗಬೇಕೆಂದು ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ, ಒಳ್ಳೆಯ ತಂದೆಯೇ, ಆಮೇನ್.